ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕಂಕನವಾಡಿ ಪಟ್ಟಣದಲ್ಲಿ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯೋರ್ವನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಹಲ್ಲೆಗೊಳಗಾದ ವ್ಯಕ್ತಿಯನ್ನು ಹಾಲಪ್ಪ ಅಗ್ನೇಪ್ಪಗೋಳ ಎಂದು ಗುರುತಿಸಲಾಗಿದೆ. ಆರೋಪದ ಪ್ರಕಾರ ಸದಾಶಿವ ಅಗ್ನೇಪ್ಪಗೋಳನ ಮುಂದಾಳತ್ವದಲ್ಲಿ 7-8 ಮಂದಿ ಕೂಡಿಕೊಂಡು ಹಾಲಪ್ಪನ ಮೇಲೆ ಮನಬಂದಂತೆ ಹಲ್ಲೆ ನಡೆಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಗಾಯಗೊಂಡಿರುವ ಹಾಲಪ್ಪ ಮೂಡಲಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಹಾಲಪ್ಪನ ಜಮೀನಿನ ಮೇಲೆ ಸದಾಶಿವ ಅಗ್ನೇಪ್ಪಗೋಳ ಎಂಬಾತನು 3 ಲಕ್ಷ ರೂಪಾಯಿ ಸಾಲ ನೀಡಿದರೆನ್ನಲಾಗಿದ್ದು, ನಂತರ ಬಡ್ಡಿ ಸೇರಿಸಿ ಸುಮಾರು 20 ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಈ ವೇಳೆ ನನ್ನ ಜಮೀನು ಬಿಟ್ಟು ಬಿಡಿ, ನಿಮ್ಮ ಹಣವನ್ನು ವಾಪಸ್ ನೀಡುತ್ತೇನೆ ಎಂದು ಹಾಲಪ್ಪ ಹೇಳಿದ್ದರಿಂದ ಕೋಪಗೊಂಡ ಸದಾಶಿವ ಹಾಗೂ ಆತನ ಕುಟುಂಬದವರು ಸೇರಿಕೊಂಡು ಹಾಲಪ್ಪನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಸದಾಶಿವನ ಕಾಟದಿಂದ ಬೇಸತ್ತಿದ್ದ ಹಾಲಪ್ಪ ಜೀವನೋಪಾಯಕ್ಕಾಗಿ ಮಹಾರಾಷ್ಟ್ರದ ಇಂಚಲಕರಂಜಿಗೆ ತೆರಳಿದ್ದನು. 2 ದಿನಗಳ ಹಿಂದಷ್ಟೇ ಕಂಕನವಾಡಿಗೆ ಬಂದಿದ್ದನು. ಸದ್ಯ ವೈರಲ್ ಆಗಿರುವ ವಿಡಿಯೋ ಹಾಗೂ ಲಭ್ಯವಾಗಿರುವ ಮಾಹಿತಿಯ ಆಧಾರದ ಮೇಲೆ ಈ ಪ್ರಕರಣದಲ್ಲಿ ಹಲ್ಲೆ ಮಾಡಿದವರ ವಿರುದ್ಧ ರಾಯಬಾಗ ಪೊಲೀಸರು ಯಾವ ರೀತಿಯ ಕಾನೂನು ಕ್ರಮ ಕೈಗೊಳ್ಳುತ್ತಾರೆ ಎಂಬುದು ಕಾದು ನೋಡಬೇಕಿದೆ. ಸರ್ ನೀವು ಸರ್ ಸ್ಕೈ ಸರ್ ಈಗ ನನ್ನ ಕೈ ಮುರಿದೈತ್ರಿ, ಕಾಲು ಹೇಳತ್ರಿ, ಎದಿ ಉಸಲ್ ತಗೋಕಾಗತ್ರಿ, ಹಲ್ಲು ಒಂದ್ ಮುರಿದೈತಿ. ಇದು ಬಡದ ಒಟ್ಟ ಮಗನ ಏನ್ ಕಾರಣಕ್ಕಾಗಿ ನಿಮ್ಗ ಅವ್ರಿಗೆ ಜಗಳ? ಅಂದ್ರ ಈಗ ಒಂದ್ 10 ವರ್ಷದಿಂದ 3 ಲಕ್ಷ ರೂಪಾಯಿ ಕೊಟ್ಟು 20 ಲಕ್ಷ ಬರ್ಸಿದ್ರಿ ಅಮೌಂಟ್. ಹೊಲದ ಸಾಸಿ ಅಗ್ನಾಪ್ ಹೋಗ್ರಿ. ಅವ್ರು ನಿಮ್ಗೆ ಏನ್ ಆಗ್ತಾರ? ಅವ್ ನಮ್ಮ ಕಾಕನ ಆಗ್ಬೇಕ್ರ ಅಗ್ನಾಪ್ ಹೋಗ್ರಿ. ಬರ್ಸ್ಕೊಂಡ ಮಗನ 20 ಲಕ್ಷ 3ಕ್ಕೆ 20 ಲಕ್ಷ ಕೊಡ್ತಿಲ್ವ ಅಂದ್ರಿ. ಎಲ್ಲ ನಾವು ಕ್ರಾರ್ನ ಒಂದ್ ರೊಕ್ಕ ಎಲ್ಲಾ ಕೊಟ್ಟು ಗೆಸ್ಟ್ ಬಿಡ್ಸಾಕ್ ಹೋದಾಗ ಹೊಳಿ ಮತ್ ಮರುಗೊಂದ್ ಮಾಡ್ಕೊಂಡ್ 20 ಹಚ್ಚಿ 6 ಲಕ್ಷ ಇದ್ ಹೋಗಿ 20 ಹಚ್ಚಿ ಬರ್ಸೋದ್ರಿ. ಹೊಳಿ ಈಗ ಮತ್ ಮಗನ ಹೊಲ ಕೊಡ್ತೀವೋ ಏನ್ ಕೊಡ್ತೀವಿ ಒಟ್ಟು ಬಡಿ ಹೊಡಿ ಮಾಡಾಕಂತ ನಮ್ಮ ಅವ್ವ ಟಾರ್ಚರ್ ಆಗಿ ಮಾಡಿ ತಿರ್ಕೊಂಡ್ರು. ಅದು ತಿರ್ಕೋತ್ ಮಗನ ನೀನು ಬ್ಯಾಂಕ್ ಮಗನ ಬಂದ್ರ ಅಂದ್ರ ನಾ ದುಡ್ಯಾಕ ಅಲ್ಲಿದಂಟ್ರಿ. ಈಗ ಬಂದ್ರು ಮತ್ತೆ 2 ದಿನ ಬಂದ್ರು. ನಾನು ನೀವ್ ಎಂದ ಬಂದಿದ್ರಿ? 2 ಸತ್ರಿ ಬಂದ್. ಮೊದಲ ಎಲ್ಲಿದ್ರಿ? ಈಗ ನಿಮ್ಮ ಬಡಿ ಉದ್ದೇಶ ಮಗನ ಇಲ್ಲಿ ಬರೋ ನೀವ್ ಹೊಲ ಮಾರ್ಬೇಕು, ನೀವ್ ಹೋಗ್ಬೇಕು. ಹಿಂಗ ಹೊಲ ಅಗ್ನಾಪ್ ಹೋಗ್ರಿ, ಊರ ಕರ್ಕೊಂಡ್ರಿ ರಾಯಬಾಗ ತಾಲೂಕ್ರಿ. ಜಿಲ್ಲಾ ಹೊಳೆ ನಮ್ಗ ನ್ಯಾಯ ಒದಗಿಸ್ಕೊಡ್ಬೇಕ್ರಿ. ನಾನು